ಹಲೋ ಹಾಯ್ ನಮಸ್ಕಾರ. ಇದು ನಿಮ್ಮ ಪವನ್ ಸರ್, ಭಗತ್ ಸಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಬೆಳಗಾವಿ ಕಡೆಯಿಂದ. ಇನ್ನೇನು ಜೂನ್ 1ರಿಂದ ಅಗ್ನಿವೀರ್ ಪರೀಕ್ಷೆಗಳು ಪ್ರಾರಂಭ ಆಗಲಿವೆ. ಎಷ್ಟೋ ವಿದ್ಯಾರ್ಥಿಗಳಿಗೆ ಯಾವ ಪ್ರಮುಖ ಟಾಪಿಕ್ಗಳಿವೆ, ಅದರಲ್ಲೂ GK ಪಾರ್ಟಲ್ಲಿ ಯಾವ ಪ್ರಮುಖ ಟಾಪಿಕ್ಗಳ ಕ್ವಶನ್ ಬರುತ್ತೆ ಅಂತ ಹೇಳಿ ಡೌಟ್ ಇರುತ್ತೆ. ಹಂಗಂತಾನೆ ಒಂದು ಸೀರೀಸನ್ನು ತೊಗೊಂಡು ಬಂದಿದ್ದೀನಿ. ಇನ್ನು ಮುಂದೆ GK ಪಾರ್ಟಲ್ಲಿ ಯಾವೆಲ್ಲ ಪ್ರಮುಖ ಟಾಪಿಕ್ಗಳಿವೆಯೋ ಆ ಟಾಪಿಕ್ಗಳ ಮೇಲೆ ಕ್ವಶನ್ಗಳು ಯಾವೆಲ್ಲ ರೀತಿಯಲ್ಲಿ ಬರುತ್ತೆ ಅಂತ ಹೇಳಿ ಕ್ಲಾಸನ್ನು ಸರಣಿಯನ್ನು ಮಾಡಲಿದ್ದೇನೆ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸ್ಪೋರ್ಟ್ಸ್ನ ಮೈದಾನ. ಪ್ರಮುಖವಾಗಿರುವಂಥ ಸ್ಪೋರ್ಟ್ಸ್ಗಳು ಯಾವ್ಯಾವು ಮತ್ತು ಸ್ಪೋರ್ಟ್ಸಲ್ಲಿ ಕೇಳುವಂಥ ಕ್ವಶನ್ಗಳು ಯಾವ ಅಂತ ನೋಡ್ತಾ ಇದ್ದೀವಿ. ಅದರಲ್ಲಿ ಬನ್ನಿ ನೋಡೋಣ. ಮೊದಲ ಟಾಪಿಕ್ ಟೆನ್ನಿಸ್ ಆಟದ ಬಗ್ಗೆ ಕೇಳ್ತಾರೆ. ಈ ಟೆನ್ನಿಸ್ ಆಟವನ್ನು 1:1 ಅಂದರೆ ಸಿಂಗಲ್ಸ್ ಕೂಡ ಆಡಬಹುದು, 2:2 ಡಬಲ್ಸ್ ಕೂಡ ಆಡಬಹುದು. ಸಿಂಗಲ್ಸ್ ಅಥವಾ ಡಬಲ್ಸ್ ಕೂಡ ಆಡಬಹುದು. ಈ ಟೆನ್ನಿಸ್ನ ಮೈದಾನದ ಬಗ್ಗೆ ಕ್ವಶನ್ ಕೇಳ್ಬೋದು. ಮೈದಾನ ಹಸಿರು ಮೈದಾನ ಅಂದರೆ ಹುಲ್ಲಿನ ಮೈದಾನವಾಗಿರುತ್ತೆ, ಮಣ್ಣಿನ ಮೈದಾನವಾಗಿರುತ್ತೆ, ಹಾಗೆ ಹಾರ್ಡ್ ಕೋರ್ಟ್, 3 ಮೈದಾನಗಳಲ್ಲಿ ಈ ಟೆನ್ನಿಸ್ ಆಟವನ್ನು ಆಡ್ತಾರೆ. ಇನ್ನು ಇದರ ನೆಟ್ನ ಎತ್ತರ ಕೂಡ ಕೇಳ್ಬೋದು, 1.07 ಮೀಟರ್. ನೆನಪಿರಲಿ, ನಾಳೆ ಕ್ವಶನ್ ಆಗ್ಬೋದು. ಟೆನ್ನಿಸ್ ಆಟದ ಮೈದಾನದ ಮೀಟರ್ ಅಂದರೆ ನೆಟ್ನ ಮೀಟರ್ ಎಷ್ಟಂತ ಕೇಳಿದಾಗ 1.07 ಮೀಟರ್ ಅಂತ ನೀವು ಆನ್ಸರ್ ಮಾಡಬೇಕಾಗತ್ತೆ. ಅದರ ಜೊತೆಗೆ ಸ್ಕೋರ್ ಯಾವೆಲ್ಲ ರೀತಿಯಲ್ಲಿ ಬರೀತಾರೆ, ಟೆನ್ನಿಸ್ ಆಟದಲ್ಲಿ ಸ್ಕೋರ್ ಯಾವೆಲ್ಲ ರೀತಿಯಲ್ಲಿ ಬರೀತಾರೆ. ಒಂದು 15ರಿಂದ ಕೊನೆಗೆ ಸ್ಟಾರ್ಟ್ ಆಗಿ 30, 40, ಕೊನೆಯದಾಗಿ ಗೇಮ್ ಪಾಯಿಂಟ್. ಅಷ್ಟು 4 ರೀತಿಯಲ್ಲಿ ಇದರ ಗೇಮ್ ಪಾಯಿಂಟ್ ಆಗುತ್ತೆ. ಅದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಪಂದ್ಯಾವಳಿಗಳು ಯಾವ್ಯಾವ ಅಂತ ಕ್ವಶನ್ ಆಗ್ಬೋದು. ಪಂದ್ಯಾವಳಿಗಳು ವಿಂಬಲ್ಡನ್, ಫ್ರೆಂಚ್ ಓಪನ್, US ಓಪನ್, ಆಸ್ಟ್ರೇಲಿಯನ್ ಓಪನ್. ಒಟ್ಟು 4 ಪಂದ್ಯಾವಳಿಗಳು: ವಿಂಬಲ್ಡನ್, ಫ್ರೆಂಚ್ ಓಪನ್, US ಓಪನ್, ಆಸ್ಟ್ರೇಲಿಯನ್ ಓಪನ್. ಇನ್ನು ಭಾರತದಲ್ಲಿ ಈ ಟೆನ್ನಿಸ್ನ ನೋಡ್ಕೊಳ್ಳೋದು ಯಾರು, ಯಾವ ಅಸೋಸಿಯೇಷನ್ ನೋಡ್ಕೊಳ್ಳುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಏನಂತೀವಿ, AITA ಅಂದರೆ ಅಖಿಲ ಭಾರತ ಟೆನ್ನಿಸ್ ಅಸೋಸಿಯೇಷನ್. ಇದು ಪ್ರಾರಂಭ ಆಗಿದ್ದು 1920ರಲ್ಲಿ. AITA ಪ್ರಾರಂಭ ಆಗಿದ್ದು 1920ರಲ್ಲಿ. ಇನ್ನೂ ಕ್ವಶನ್ ಏನು ಕೇಳ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ರ್ಯಾಕೆಟ್, ನಾವೇನಂತೀವಿ ನಮ್ಮ ಭಾಷೆಯಲ್ಲಿ ಬ್ಯಾಟ್ ಅಂತೀವೋ, ಈ ರ್ಯಾಕೆಟ್ಗೆ ಸಂಬಂಧಪಟ್ಟಂಥ ಕ್ವಶನ್ ಆಗ್ಬೋದು. ಈ ರ್ಯಾಕೆಟ್ನ ಹೈಟ್ ಎಷ್ಟು ಮತ್ತು ವಿಡ್ತ್ ಎಷ್ಟು, ಅಂದರೆ ಹೈಟ್ ಬಂದುಬಿಟ್ಟು 73.7 ಸೆಂಟಿಮೀಟರ್, ವಿಡ್ತ್ ಅಗಲ ಬಂದುಬಿಟ್ಟು 31.7 ಸೆಂಟಿಮೀಟರ್ ಆಗಿರುತ್ತೆ. ಇದಿಷ್ಟು ಟೆನ್ನಿಸ್ಗೆ ಸಂಬಂಧಪಟ್ಟಂಥ ಮಾಹಿತಿ. ನೀವು ಇನ್ನು ಏನು ಮಾಡಬೇಕು, ಟೆನ್ನಿಸಲ್ಲಿ ಉಪಯೋಗವಾಗುವಂತಹ ವರ್ಡ್ಗಳು, ಟೆನ್ನಿಸಲ್ಲಿ ಬಳಸುವಂಥ ವರ್ಡ್ಗಳನ್ನು ನೀವು ಬರ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈ ಟೆನ್ನಿಸ್ಗೆ ಸಂಬಂಧಪಟ್ಟಂತೆ ಇನ್ನಿತರ ಮಾಹಿತಿ ಏನಾದರೂ ಇದ್ದರೆ, ಆ ಜಾಲರಿ ಎತ್ತರ ಆಗಲೇ ಹೇಳಿದ ಹಾಗೆ, ಮೀಟರ್ ಎಷ್ಟು, ಈ ಹೈಟ್ ಅಂದರೆ ಈ ನೆಟ್ನ ಮೀಟರ್ ಹೈಟ್ ಎಷ್ಟು ಅಂತ ಕೇಳಿದ್ರೆ 1.07 ಮೀಟರ್. ಇನ್ನು ಕಂಬಗಳೇನಿರುತ್ತೋ, ಈ ಕಂಬಗಳ ಎಷ್ಟು ಅಂತ ಕೇಳಿದ್ರೆ 3.5 ಅಡಿ ಅಂದರೆ 3.5 ಫೀಟ್ ಇರುತ್ತೆ ಕಂಬಗಳು. ಇನ್ನು ಈ ಮೈದಾನದ ಅಳತೆಯನ್ನು ನೋಡುವುದಾದರೆ, ಜೋಡಿ ಆಟದಲ್ಲಿ ಮೈದಾನದ ಅಗಲಕ್ಕೆ 10.97 ಮೀಟರ್ ಇರುತ್ತೆ. ಅಂದರೆ ಇದರಲ್ಲಿ ಫೀಟ್ಗಳಲ್ಲಿ 36 ಫೀಟ್ ಜೋಡಿ ಸಂದರ್ಭದಲ್ಲಿ. ಇನ್ನು ನೆಕ್ಸ್ಟ್ ಆಗಲೇ ಹೇಳಿದ ಹಾಗೆ ಕ್ಲೇ ಕೋರ್ಟ್, ಗ್ರಾಸ್ ಕೋರ್ಟ್, ಹಾರ್ಡ್ ಕೋರ್ಟ್ಗಳಲ್ಲಿ ಇದರ ಆಟ ಆಡಲಾಗುತ್ತೆ. ನೆಕ್ಸ್ಟ್ ಬ್ಯಾಡ್ಮಿಂಟನ್ ಆಟದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬ್ಯಾಡ್ಮಿಂಟನ್ ಇದು ಕೂಡ, ಈ ಆಟನೂ ಕೂಡ ಸಿಂಗಲ್ಸ್ ಆ್ಯಂಡ್ ಡಬಲ್ಸ್ ಇಬ್ಬರೂ ಕೂಡ ಆಡಬಹುದಾಗಿರುವಂತಹ ಒಂದು ಆಟವಾಗಿದೆ. ಈ ಬ್ಯಾಡ್ಮಿಂಟನ್ ಆಟದ ಒಂದು ಮಾಹಿತಿಯನ್ನು ನೋಡೋದಾದರೆ, ಬ್ಯಾಡ್ಮಿಂಟನ್ ಒಂದು ವೇಗದ ಆಟ, ಏಕ ವ್ಯಕ್ತಿ ಡಬಲ್ಸ್ ವ್ಯಕ್ತಿ ಇಬ್ಬರು ಆಡಬಹುದು. ಒಟ್ಟು ಒಂದು ಸೆಟ್ನಲ್ಲಿ 21 ಅಂಕಗಳಿರುತ್ತೆ. ಒಂದು ಗೇಮ್ ಎಷ್ಟು ಅಂಕಗಳಿರುತ್ತೆ ಅಂತ ಕೇಳಿದ್ರೆ 21 ಅಂಕಗಳ ಒಂದು ಗೇಮ್ ಆಗಿರುತ್ತೆ. ಇದು ಬೆಸ್ಟ್ ಆಫ್ 3 ಅಲ್ಲಿ ಆಡಲಾಗುತ್ತೆ. ಬೆಸ್ಟ್ ಆಫ್ 3 ಆಟವಾಗಿರುತ್ತೆ. ಅದರ ಜೊತೆಗೆ ಸರ್ವಿಂಗ್ ನಿಯಮಗಳು, ಸರ್ವಿಂಗ್, ರ್ಯಾಲಿ ಮತ್ತು ದೋಷಗಳಂಥ ನಿಯಮಗಳಿರುತ್ತೆ. ಸಲಕರಣೆಗಳು ಏನೇನು ಯೂಸ್ ಮಾಡ್ತೀವಿ ಅಂದರೆ, ಇದು ಯೂಸ್ ಮಾಡುವಂಥ ಬ್ಯಾಟ್ಗೆ ರ್ಯಾಕೆಟ್ ಅಂತೀವಿ, ಇದನ್ನು ಯೂಸ್ ಮಾಡುವಂಥ ಆ ಒಂದು ಕಾಕ್ ಏನಿರುತ್ತೆ ಇದಕ್ಕೆ ಕಾಕ್ ಅಂತೀವಿ. ಈ 2 ಉಪಕರಣ ಯೂಸ್ ಮಾಡ್ಕೊಂಡು ಈ ಗೇಮನ್ನು ಆಡಲಾಗುತ್ತೆ. ಇಲ್ಲಿ ವಿಡ್ತ್ ಅಗಲ ಎಷ್ಟಾಗಿರುತ್ತೆ ಅಂತ ಕೇಳಿದ್ರೆ 20 ಫೀಟ್ ಅಗಲವಾಗಿರುತ್ತೆ. ಅದರ ಜೊತೆಗೆ ಇದನ್ನು ಮೀಟರಲ್ಲಿ ಹೇಳಬೇಕಂತಂದರೆ 6.10 ಮೀಟರ್ ಅಗಲ ಇರುತ್ತೆ. ಇನ್ನು ಇದಕ್ಕೆ ಉದ್ದವಾಗಿ ನೋಡೋದಾದರೆ 44 ಫೀಟ್ ಉದ್ದವಾಗಿರುತ್ತೆ. ಅದರ ಜೊತೆಗೆ ಇದನ್ನು ಮೀಟರಲ್ಲಿ ನೋಡೋದಾದರೆ 13.40 ಮೀಟರ್. ನಾಳೆ ಕ್ವಶನ್ ಆಗುತ್ತೆ, ಬ್ಯಾಡ್ಮಿಂಟನ್ ಆಟದ ಮೈದಾನದ ಅಗಲದ ಅಳತೆ ಎಷ್ಟು ಅಂತ ಕೇಳಿದಾಗ ನೀವು ಆನ್ಸರ್ ಮಾಡಬೇಕಾಗತ್ತೆ 13.40 ಮೀಟರ್. ಫೀಟಲ್ಲಿ ಕೇಳಿದಾಗ 44 ಫೀಟ್ ಅಂತ ಹೇಳಬೇಕಾಗತ್ತೆ. 4 ಬ್ಲಾಕ್ಗಳಿರುತ್ತೆ, ಸರ್ವಿಸ್ ರೇಖೆ, ಸಣ್ಣ ಸರ್ವಿಸ್ ವಲಯ. ಅದೇ ರೀತಿ ಸೇಮ್
ಬಲ ಕೋಟ್ ಎಡ ಕೋಟ್ ಅಂತೇಳಿ ಬ್ಲಾಗನ್ನು ಮಾಡಲಾಗಿರುತ್ತೆ. ಇದರಲ್ಲಿ ನೆಟ್ಟಿನ ಎತ್ತರ ಎಷ್ಟಂತ ಕೇಳಿದ್ದಾರೆ. ಈ ನೆಟ್ಟಿನ ಎತ್ತರ 1.55 ಮೀಟರ್. ಇದರಲ್ಲಿ ಯೂಸ್ ಆಗುವಂಥ ನೆಟ್ಟಿನ ಎತ್ತರ 1.55 ಮೀಟರ್ ಸೆಂಟ್ರಲ್ ಇರುತ್ತೆ. ಓಕೆ, ಇದಿಷ್ಟು ಟೆನ್ನಿಸ್ ಆಟದ ಮಾಹಿತಿ. ಏನು ನಮ್ಮ ಉತ್ತರ ಕರ್ನಾಟಕದ ಹುಡುಗರು ಅತಿ ಇಷ್ಟಪಡುವಂಥ ಒಂದು ಆಟ ಕಬಡ್ಡಿ ಆಟ. ಈ ಕಬಡ್ಡಿ ಆಟದ ಮಾಹಿತಿಯನ್ನು ನೋಡೋದಾದರೆ ಕಬಡ್ಡಿ ಅಂಕಣದ ಅಳತೆ ಪುರುಷರಿಗೆ 13x10 ಅಂದರೆ 13 ಮೀಟರ್ ಇಂಟು 10 ಮೀಟರ್ ಆಗಿರುತ್ತೆ. ಇನ್ನು ಮಹಿಳೆಯರಲ್ಲಿ ಅದರಲ್ಲಿ ಕಿರಿಯರಲ್ಲಿ 12x8 ಮೀಟರ್. ಲೈನ್ಗಳು ಯಾವ್ಯಾವ ಲೈನ್ಗಳು ಇರುತ್ತೆ ಅಂತ ಕೇಳಿದ್ರೆ ಬೋನಸ್ ಲೈನ್, ಬ್ಲಾಕ್ ಲೈನ್, ಮಧ್ಯದ ಲೈನ್, ಎಂಡ್ ಲೈನ್, ಲಾಬಿ. ಈ ಪದಗಳನ್ನು ಕೇಳ್ತಾರೆ ನಾಳೆ. ಲಾಬಿ ಯಾವ ಆಟದ ಪದವಾಗಿದೆ, ಬ್ಯಾಕ್ ಲೈನ್ ಯಾವ ಆಟದ ಲೈನ್ ಆಗಿದೆ, ಅಥವಾ ಬೋನಸ್ ಲೈನ್ ಯಾವ ಆಟದ ಪದವಾಗಿದೆ ಅಂತೇಳಿ ಕ್ವಶನನ್ನು ಕೇಳ್ಬೋದು. ಇದನ್ನು ಮಹಿಳೆಯರು ಪುರುಷರು ಇಬ್ಬರು ಆಡ್ತಾರೆ. ತಂಡವಾಗಿ ಆಟ ಆಡುವಂಥ ಇದೊಂದು ಆಟವಾಗಿದೆ. ಈ ಆಟದ ಸಮಯ ಒಟ್ಟು 40 ನಿಮಿಷ. 20 ನಿಮಿಷಕ್ಕೆ ಬ್ರೇಕ್ ಆಗುತ್ತೆ, ಅದಕ್ಕೆ ನಾವೇನು ಹಾಫ್ ಟೈಮ್ ಅಂತೀವಿ. ಅದರ ಜೊತೆಗೆ 7 ಆಟಗಾರ. ನಾಳೆ ಕ್ವಶನ್ ಆಗುತ್ತೆ ನಿಮಗೆ, ಕಬಡ್ಡಿಯಲ್ಲಿ ಎಷ್ಟು ಜನ ಆಟಗಾರರು ಇರ್ತಾರೆ ಅಂತ ಕೇಳಿದಾಗ ನೀವು ಹೇಳಬೇಕಾಗತ್ತೆ 7 ಜನ ಆಟಗಾರರು ಇರ್ತಾರೆ. ನೆಕ್ಸ್ಟ್ ಅದರ ಜೊತೆಗೆ ಮೀಸಲು ಎಷ್ಟಾಗಿರ್ತಾರೆ ಅಂದರೆ ರಿಸರ್ವ್ ಪ್ಲೇಯರ್ಸ್ ಎಷ್ಟು ಜನ ಇರ್ತಾರೆ ಅಂದರೆ 5 ಜನ. ಒಟ್ಟು 5 ಜನ ರಿಸರ್ವ್ ಪ್ಲೇಯರ್ ಇದರಲ್ಲಿ ಇರ್ತಾರೆ. ನೆಕ್ಸ್ಟ್ ಬೋನಸ್ ಪಾಯಿಂಟ್ ಪಡೆಯುವ ವಿಧಾನ ಯಾವ ರೀತಿಯಲ್ಲಿ ಸಿಗುತ್ತೆ ಅಂತ ಆನ್ಸರ್ ಕ್ವಶನ್ ಕೇಳ್ಬೋದು. ಬೋನಸ್ ಪಾಯಿಂಟನ್ನು ಪಡೆಯುವುದು 3 ನಿಯಮಗಳ ಪ್ರಕಾರ ಪಡೆಯಬಹುದಾಗಿದೆ. ಬೋನಸ್ ಲೈನ್ ಆನ್ ಆಗಿದ್ದಾಗ ಅದೇ 40 ನಿಮಿಷಗಳಲ್ಲಿ ಹಾಫ್ ಟೈಮಲ್ಲಿ 20 ನಿಮಿಷಗಳಲ್ಲಿ ಬೋನಸ್ ಲೈನ್ ಯಾವಾಗ ಆನ್ ಆಗಿರುತ್ತೋ ಆ ಲೈನನ್ನು ಆ ಆಟಗಾರ ರೈಡರ್ ಟಚ್ ಮಾಡಿ ಹಿಂದಿನ ಕಾಲನ್ನು ಎಬ್ಬಿಸಿ ಬಂದಾಗ ಬೋನಸ್ ನೀವು ಪಡ್ಕೊಳ್ಬಹುದಾಗಿದೆ. ಅದರ ಜೊತೆಗೆ ಈಗ ಆಗಲೇ ಹೇಗೆ ನಾವು ಟೆನ್ನಿಸ್ ಮತ್ತು ಬ್ಯಾಡ್ಮಿಂಟನ್ ಆಟದ ಉದ್ದ ಮತ್ತು ಅಗಲವನ್ನು ನೋಡ್ಕೊಂಡಿದ್ವಿ, ಆ ಮೈದಾನದ ಅಗಲ ನೋಡ್ಕೊಂಡಾದ್ರೆ ಇದೇ ರೀತಿಯಲ್ಲಿ ಕಬಡ್ಡಿ ಮೈದಾನದ ಅಗಲವನ್ನು ನೋಡೋದಾದರೆ ಅಗಲಕ್ಕೆ ಮತ್ತು ಉದ್ದಕ್ಕೆ ನೋಡೋದಾದರೆ 3.5 ಮೀಟರ್ ಸೆಂಟ್ರಲ್ ಲೈನ್. ಇನ್ನು ಈ ಲಾಬಿಯಲ್ಲಿ ಕೊನೆಯ ಅಗಲವಾಗಿ ಏನು ಲೈನ್ ಇರುತ್ತೋ ಅದು 2.3 ಮೀಟರ್. ಟೋಟಲ್ ಎರಡೂ ಸೇರಿದಾಗ 13.5 ಮೀಟರ್. ಈ ನಡುವಿನ ಲೈನ್, ಮಧ್ಯದ ಗೆರೆಯ ಲೈನ್ ಮತ್ತು ಬೋನಸ್ ಲೈನ್ಗೆ ಅಂತರ 2.3 ಮೀಟರ್. ಪೂರ್ತಿ ಸಮಯವನ್ನು ಪೂರ್ತಿ ಲಾಬಿಯನ್ನು ನೋಡಿದಾಗ, ಪೂರ್ತಿ ಉದ್ದವನ್ನು ನೋಡಿದಾಗ 13.5 ಮೀಟರ್ ಉದ್ದವಾಗಿರುತ್ತೆ. ಇದಿಷ್ಟು ನಮ್ಮ ಕಬಡ್ಡಿಯ ಮಾಹಿತಿ. ಇಲ್ಲೂ ಕೂಡ ನೀವು ಏನು ಮಾಡಬೇಕಾಗತ್ತೆ, ಈ ಕಬಡ್ಡಿಯಲ್ಲಿ ಬಳಸುವಂಥ ಪದಗಳನ್ನು ನೀವು ಬರಿಬೇಕಾಗತ್ತೆ. ಬರ್ಕೊಂಡು ಹೋಗಿ ನಾಳೆ ಎಕ್ಸಾಮಲ್ಲಿ ಕ್ವಶನ್ ಆಗೇ ಆಗುತ್ತೆ, ಯಾವ ಆಟದಲ್ಲಿ ಈ ಪದವನ್ನು ಬಳಸಲಾಗುತ್ತದೆ. ಫಾರ್ ಎಕ್ಸಾಂಪಲ್ ಬೋನಸ್ ಲೈನ್, ಬ್ಯಾಕ್ ಲೈನ್, ರೈಡರ್, ಡಿಪೆಂಡರ್, ಇವೆಲ್ಲ ಪದಗಳು ಯಾವ ಆಟಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾಗ ನೀವು ಕಬಡ್ಡಿ ಅಂತ ಹೇಳಬೇಕಾಗತ್ತೆ. ಇನ್ನೊಂದು ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆಡುವಂಥ ಆಟ ಇನ್ನೊಂದು ವಾಲಿಬಾಲ್. ಈ ವಾಲಿಬಾಲ್ನ ಮಾಹಿತಿಯನ್ನು ನೋಡೋದಾದರೆ ಒಂದು ತಂಡದಲ್ಲಿ ಒಟ್ಟು 6 ಜನ ಆಟಗಾರರಿರ್ತಾರೆ. ಆಟದ ಗುರಿ ಎದುರಾಳಿ ತಂಡದ ಅಂಕಣದಲ್ಲಿ ಬಾಲನ್ನು ನೆಲಕ್ಕೆ ಟಚ್ ಮಾಡಿಸುವುದು ಆಗಿರುತ್ತೆ. ಇನ್ನು ಈ ಮೈದಾನದ ಅಳತೆಯನ್ನು ನೋಡುವುದಾದರೆ 18 ಮೀಟರ್ ಉದ್ದ, 9 ಮೀಟರ್ ಅಗಲ. ಅಂದರೆ ಈ ಅಗಲ 9 ಮೀಟರ್ದಾಗಿರುತ್ತೆ, ಈ ಉದ್ದ 18 ಮೀಟರ್ದಾಗಿರುತ್ತೆ. ಇಲ್ಲಿಯೂ ಕೂಡ ಮಧ್ಯದ ಗೆರೆ, ಅಟ್ಯಾಕ್ ಗೆರೆ, ಒಟ್ಟು ಈ ಅಟ್ಯಾಕ್ ಗೆರೆ ಮತ್ತು ಮಧ್ಯದ ಗೆರೆಗೆ ಒಟ್ಟು 3 ಮೀಟರ್ ಅಂತರವಾಗಿರುತ್ತೆ. ಹಾಗೆ ಸೈಡ್ ಗೆರೆ, ಸರ್ವಿಸ್ ಲೈನ್ ಇವೆಲ್ಲವೂ ಕೂಡ ನಮ್ಮ ವಾಲಿಬಾಲ್ ತಂಡದ ವಾಲಿಬಾಲ್ ಆಟದ ಗ್ರೌಂಡ್ನ ಒಂದು ವರ್ಡ್ಗಳಾಗಿವೆ. ಇನ್ನು ಅತಿ ಹೆಚ್ಚು ಕೇಳಲಾಗುವಂಥ ಕ್ವಶನ್ ಚೆಸ್ ಆಟದ ಬಗ್ಗೆ. ಚೆಸ್ ಅಂದರೆ ಬುದ್ಧಿವಂತರು ಆಡುವಂಥ ಒಂದು ಆಟ ಅಂತ ಹೇಳ್ತೀವಿ, ಯಾಕಂದರೆ ಇಲ್ಲಿ ತುಂಬ ಶಾರ್ಪ್ ಆಗಿರುವಂಥ ಮೈಂಡಿನ ಅವಶ್ಯಕತೆ ಬೇಕಾಗುತ್ತೆ. ಹಾಗಾದರೆ ನಮ್ಮ ಅಗ್ನಿವೀರ ಹುಡುಗರಿಗೆ ಚೆಸ್ ಆಟದ ಬಗ್ಗೆ ಏನೆಲ್ಲ ಕ್ವಶನ್ಗಳನ್ನು ಕೇಳ್ಬೋದು ಅಂತ ನೋಡೋದಾದರೆ, ಮೊದಲು ಈ ಚೆಸ್ ಆಟವನ್ನು ಎಷ್ಟು ಜನ ಆಡಬಹುದು? ಇಬ್ಬರು ಆಡ್ಬೋದು, ಒಂದು ಸೈಡ್ ಒಬ್ಬರು, ಇನ್ನೊಂದು ಸೈಡ್ ಒಬ್ಬರು. ಇಲ್ಲಿ ಡಬಲ್ಸ್ ಆಡಲು ಅವಕಾಶ ಇಲ್ಲ. ಮತ್ತೇನು ಕ್ವಶನ್ ಕೇಳ್ಬೋದು, ಇದರ ಉದ್ದೇಶ ಏನಾಗಿರುತ್ತೆ? ಅಪೋಸಿಟ್ ಇರುವಂಥ ಅಂದರೆ ಎದುರಾಳಿ ಟೀಮ್ನಲ್ಲಿ ಇರುವಂತಹ ರಾಜನನ್ನು ಚೆಕ್ಮೇಟ್ ಮಾಡುವುದು. ಚೆಕ್ ಎಂದರೆ ನಿಮ್ಮ ರಾಜ ಅಪಾಯದಲ್ಲಿದ್ದಾನೆ ನೋಡಿಕೊಳ್ಳಿ ಅಂತ ಅರ್ಥ. ಚೆಕ್ಮೇಟ್ ಎಂದರೆ ನಿಮ್ಮ ರಾಜನ ಕತೆ ಮುಗಿಯಿತು ಅಂತ ಅರ್ಥ. ಸೊ ಇಲ್ಲಿ ಚಲನೆಗಳು ಮತ್ತು ಯಾವೆಲ್ಲ ಕಾಯಿಗಳು ಇರ್ತಾವೆ ಅಂತ ಒಂದ್ಸರಿ ನೋಡೋದಾದರೆ ಒಟ್ಟು 64 ಕೋಣೆಗಳಿರುತ್ತೆ. ಈ ಬೋರ್ಡಲ್ಲಿ ಎಷ್ಟು ಕೋಣೆಗಳಿರುತ್ತೆ ಅಂತ ಕೇಳಿದ್ರೆ 64 ಕೋಣೆಗಳು. ಅದರಲ್ಲಿ 32 ಬ್ಲ್ಯಾಕ್,
ಇನ್ನು 32 ವೈಟ್. ವೈಟು 64, ಒಂದು ಸೈಡ್ ಟೋಟಲ್ 16 ಕಾಳುಗಳು, ಇನ್ನೊಂದು ಸೈಡ್ 16 ಕಾಳುಗಳು. ಈ ಕಾಳುಗಳಲ್ಲಿ ಏನೆಲ್ಲ ಕ್ವಶನ್ ಕೇಳ್ತಾರೆ, ಎಷ್ಟು ಜನ ರಾಜ, ಎಷ್ಟು ಜನ ರಾಣಿ, ಎಷ್ಟು ಜನ ಆನೆ, ಎಷ್ಟು ಜನ ಕುದುರೆ, ಈ ಎಲ್ಲ ಕಾಳುಗಳ ಬಗ್ಗೆ ಕೇಳ್ತಾರೆ. ಕೇಳೋದಾದ್ರೆ ನೋಡೋದಾದ್ರೆ ಒಬ್ಬ ರಾಜ, ಒಬ್ಬಳು ರಾಣಿ, 2 ಒಂಟೆ, 2 ಆನೆ, 2 ಕುದುರೆ, ಒಟ್ಟು 8 ಜನ. ಇವರ ಜೊತೆಗೆ 8 ಕಾಲ್ದಾಳುಗಳು. ಅಂದರೆ 16 ಒಂದು ಸೈಡ್, ಇನ್ನೊಂದು ಸೈಡ್ 16. ನಾಳೆ ನಿಮಗೆ ಕ್ವಶನ್ ಆಗತ್ತೆ, ಎಷ್ಟು ಜನ ಒಂದು ಆಟದ ಒಬ್ಬ ಆಟಗಾರನ ಹತ್ರ ಚೆಸ್ ಆಟದಲ್ಲಿ ಎಷ್ಟು ಜನ ಕುದುರೆಗಳಿರ್ತವೆ, ಅದು ಎಷ್ಟು ಕುದುರೆಗಳ ಕಾಳಿರ್ತವೆ, ಎಷ್ಟು ಆನೆಗಳ ಕಾಳಿರ್ತವೆ ಅಂತ ಕೇಳಿದಾಗ 2, 2, ಒಬ್ಬ ರಾಜ, ಒಬ್ಬ ರಾಣಿ, ಇನ್ನೊಂದು ಒಂಟೆ 2 ಅಂತ ನೀವು ಹೇಳಬೇಕಾಗತ್ತೆ. ನೆಕ್ಸ್ಟ್, ರಾಜ ಏನಾದರೂ ಚೆಕ್ಮೆಟ್ ಆದರೆ ಮುಂದಿನ ವ್ಯಕ್ತಿ ಗೆದ್ದ ಅಂತ ಅರ್ಥ ಇದೆ. ರಾಜ ಏನಾದರೂ ಚೆಕ್ಮೆಟ್ ಆದರೆ ಮುಂದಿನ ವ್ಯಕ್ತಿ ಗೆದ್ದ ಅಂತ ಅರ್ಥ. ಸೊ ಈ ಆನೆಗಳು, ಒಂಟೆಗಳು, ಕುದುರೆಗಳು ಯಾವೆಲ್ಲ ರೀತಿಯಲ್ಲಿ ಹೋಗಬಹುದು ಅಂತ ಕೇಳಿದಾಗ, ಆನೆ ಸ್ಟ್ರೇಟ್ ಆಗಿ ಹೋಗುತ್ತೆ, ಕುದುರೆ ಎಲ್ ಆಕಾರದಲ್ಲಿ ಹೋಗುತ್ತೆ, ಹಾಗೆ ಒಂಟೆ ಕ್ರಾಸ್ ಆಕಾರದಲ್ಲಿ ಹೋಗುತ್ತೆ. ರಾಣಿ ಎಲ್ಲಿ ಬೇಕಾದರೂ ಚಲಿಸಬಹುದು. ರಾಜ ಯಾವುದೇ ಕೊರಗೆ ಒಂದು ಮನೆಯನ್ನು ದಾಟಬಹುದು. ಕಾಲ್ದಾಳು ಕೂಡ ಹಾಗೆ ಒಂದೇ ಮನೆಯನ್ನು ದಾಟಬಹುದಾಗಿದೆ. ಇನ್ನೊಂದು ಆಟ ಅತಿ ಹೆಚ್ಚು ಕೇಳಲಾಗುವಂಥ ಒಂದು ಪಂದ್ಯ, ಹಾಕಿ ಪಂದ್ಯ, ನಮ್ಮ ಭಾರತದ ಪಂದ್ಯ. ಭಾರತದ ಪಂದ್ಯ ಯಾವುದು ಅಂತ ಕೇಳಿದಾಗ ನೀವು ಹೇಳಬೇಕಾಗತ್ತೆ ಹಾಕಿ, ಅದರಲ್ಲೂ ಫೀಲ್ಡ್ ಹಾಕಿ ಅನ್ನಬೇಕಾಗತ್ತೆ. ಸೊ ಈ ಹಾಕಿ ಪಂದ್ಯದ ಬಗ್ಗೆ ನೋಡೋದಾದರೆ ಎದುರಾಳಿ ತಂಡದ ಬಲೆಗೆ ಚೆಂಡನ್ನು ಗೋಲುಗೊಳಿಸುವುದೇ ಇದರ ಮುಖ್ಯ ಗುರಿಯಾಗಿರುತ್ತೆ. ಒಟ್ಟು ಅವಧಿ 60 ನಿಮಿಷ. 4 ಕ್ವಾರ್ಟರ್ಗಳು ಅಂದರೆ 15 ನಿಮಿಷದ ಬ್ರೇಕ್ಗಳಿರುತ್ತೆ. 4 ಕ್ವಾರ್ಟರ್ಗಳು, ಒಟ್ಟು 60 ನಿಮಿಷದ ಆಟ ಇದಾಗಿರುತ್ತೆ. ಪ್ರತಿಯೊಂದು ತಂಡಕ್ಕೆ 11 ಜನ ಆಟಗಾರರು, ಒಬ್ಬ ಗೋಲ್ ಕೀಪರನ್ನು ಸೇರಿ. ಇಲ್ಲಿ 3 ಕಾರ್ಡ್ಗಳನ್ನು ನೀವೇನಾದರೂ ಪ್ರಾಬ್ಲಮ್ ಮಾಡಿದಾಗ 3 ಕಾರ್ಡ್ಗಳನ್ನು ನಿಮಗೆ ರೆಫ್ರಿ ತೋರಿಸ್ತಾನೆ. ಒಂದು ಗ್ರೀನ್, ಯೆಲ್ಲೋ ಮತ್ತು ರೆಡ್. ಗ್ರೀನ್ ಎಂದರೆ 2 ನಿಮಿಷದ ಕಾಲಾವಧಿಗೆ ಆ ಆಟಗಾರ ಹೊರಗಡೆ ಇರಬೇಕಾಗತ್ತೆ. ಇದು ತುಂಬ ಪ್ರಮುಖವಾಗಿರುವಂಥ ಕ್ವಶನ್ಗಳು, ನೆನಪಿಟ್ಟುಕೊಳ್ಳಿ, ಬೇಕಾದ್ರೆ ಸರಿಯಾಗಿ ಬರೆದಿಟ್ಕೊಳ್ಳ್ರಿ. ನಿಮಗೇನಾದರೂ ಗ್ರೀನ್ ಕಾರ್ಡನ್ನು ರೆಫ್ರಿ ತೋರಿಸಿದರೆ ನೀವು 2 ನಿಮಿಷದ ಆಟಕ್ಕೆ ಹೊರಗಿರಬೇಕಾಗತ್ತೆ. ನಿಮಗೇನಾದರೂ ಯೆಲ್ಲೋ ಕಾರ್ಡ್ ತೋರಿಸಿದರೆ ನೀವು 5 ರಿಂದ 10 ನಿಮಿಷಕ್ಕೆ ಹೊರಗಡೆ ಇರಬೇಕಾಗತ್ತೆ. ಒಂದು ವೇಳೆ ನಿಮಗೆ ರೆಡ್ ಕಾರ್ಡ್ ಸಿಕ್ಕರೆ ನೀವು ಪೂರ್ತಿ ಸಂಪೂರ್ಣವಾಗಿ ಆ ಆಟದಲ್ಲಿ ಮತ್ತೆ ಭಾಗವಹಿಸುವಂತಿಲ್ಲ. ಆ ಪ್ರಸ್ತುತ ಆಟದಲ್ಲಿ ನೀವು ಭಾಗವಹಿಸೋಕ್ಕೆ ಅವಕಾಶ ಸಿಗುವುದಿಲ್ಲ ಅಂತ ಅರ್ಥ. ಇದಿಟ್ಟು ಈ ಕಾರ್ಡ್ಗಳನ್ನು ರೆಫ್ರಿ ಯಾವೆಲ್ಲ ರೀತಿಯಲ್ಲಿ ತೋರಿಸ್ತಾನೋ ಅದರ ಮಾಹಿತಿ. ಹಾಗೆ ಇದರ ಸುತ್ತಳತೆಯನ್ನು ನೋಡೋದಾದರೆ ಫೀಲ್ಡ್ಗಳಲ್ಲಿ 100 ಗಜ ಅಗಲಕ್ಕೆ, ಉದ್ದಕ್ಕೆ 100 ಗಜ, ಇನ್ನು ಅಗಲಕ್ಕೆ 60 ಫೀಟ್. ಗಜ ಅಂದರೆ ಫೀಟ್ ಅಂತ ಅರ್ಥ. ಇನ್ನು ಪ್ರಮುಖ ಪ್ರದೇಶಗಳು ಯಾವಂತ ನೋಡೋದಾದರೆ, ಒಂದು ಗೋಲ್. ಈ ಗೋಲ್ 3.66 ಮೀಟರ್ ಅಗಲ, 2.14 ಮೀಟರ್ ಎತ್ತರವಾಗಿರುತ್ತೆ. ಇನ್ನು ಶೂಟಿಂಗ್ ವೃತ್ತ, ಹಾಗೆ ಪೆನಾಲ್ಟಿ ಕಾರ್ನರ್ ಅಂತ ಹೇಳಿ ಪ್ರಮುಖವಾಗಿರುವ ಪ್ರದೇಶಗಳು ಈ ಗ್ರೌಂಡಲ್ಲಿ ಇರುತ್ತೆ. ಇಲ್ಲೂ ಕೂಡ ಗೋಲ್, ಕಾರ್ನರ್, ಪೆನಾಲ್ಟಿ, ಟಚ್, ಬಾಡಿ ಟಚ್, ಹಾಗೆ ಕಾರ್ಡ್ಗಳು ಗ್ರೀನ್, ಯೆಲ್ಲೋ, ರೆಡ್, ಇವೆಲ್ಲ ಪದಗಳು ಯಾವ ಆಟದಕ್ಕೆ ಸಂಬಂಧಿಸಿದ ಅಂತ ಕೇಳಿದ್ರೆ ನಾಳೆ ಹಾಕಿ ಆಟ. ಇದರ ಜೊತೆಗೆ ನೀವೇನು ಎಕ್ಸ್ಟ್ರಾ ಮಾಡ್ಕೋಬೇಕು, ಇಲ್ಲಿ ಈಗೆಲ್ಲ ಏನು ಆಟಗಳು ಹೇಳಿದೆಯೋ ಈ ಆಟಕ್ಕೆ ಸಂಬಂಧಪಟ್ಟಂತಹ ಪಂದ್ಯಾವಳಿಗಳನ್ನು ನೀವು ಬರೀಬೇಕಾಗತ್ತೆ. ಹೌದು, ಆಗಾ ಖಾನ್ ಕಪ್ ಹಾಕಿಗೆ ಸಂಬಂಧಪಟ್ಟಿದ್ದು, IPL ಕ್ರಿಕೆಟ್ಗೆ ಸಂಬಂಧಪಟ್ಟಿದ್ದು, WPL ಕ್ರಿಕೆಟ್ಗೆ ಸಂಬಂಧಪಟ್ಟಿದ್ದು, ICC ಕ್ರಿಕೆಟ್ಗೆ ಸಂಬಂಧಪಟ್ಟಿದ್ದು, ಡ್ಯುರಾಂಟ್ ಫುಟ್ಬಾಲ್ಗೆ ಸಂಬಂಧಪಟ್ಟಿದ್ದು, ಈ ರೀತಿಯಲ್ಲಿ ಪ್ರತಿಯೊಂದು ಪಂದ್ಯಗಳ ಅವರಿಗೆ ಸಂಬಂಧಪಟ್ಟಂತಹ ಟ್ರೋಫಿಗಳನ್ನು ಒಂದು ಕಡೆ ಬರೆದಿಡಬೇಕಾಗತ್ತೆ ನೀವು. ನೆಕ್ಸ್ಟ್, ಇದೇ ರೀತಿಯಲ್ಲಿ ಇನ್ನು ನಾವು ಸ್ಪೋರ್ಟ್ಸ್ ರಿಲೇಟೆಡ್ ಏನು ಮಾಡಬೇಕು ಸರ್? ಇತ್ತೀಚೆಗೆ ಏನಾದರೂ ಪ್ರಶಸ್ತಿಗಳು ಯಾವುದೇ ಆಟಗಾರನಿಗೆ ಪ್ರಶಸ್ತಿ ಸಿಕ್ಕಿದ್ರೆ ಆ ಪ್ರಶಸ್ತಿಗಳನ್ನು ಬರೆತೆಗಬೇಕಾಗತ್ತೆ. ಜೊತೆಗೆ ಈಗಷ್ಟೇ ಹೇಳಿದ ಹಾಗೆ ಪಂದ್ಯಗಳು ಅಥವಾ ಟ್ರೋಫಿಗಳು ಏನಂತೀವಿ, ಯಾವ ಟ್ರೋಫಿ ಯಾವ ಆಟಕ್ಕೆ ಸಂಬಂಧಿಸಿದೆ ಅಂತ ನಾವು ಬರೆದಿಡಬೇಕಾಗತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿರೋ ಆಟಗಳು ಇನ್ನೂ ಯಾವ್ದಾದ್ರು ಇರ್ಬೋದು ಅಂತಂದರೆ ಕ್ರಿಕೆಟ್ನ ಮಾಹಿತಿ ನೀಡುವುದಾದರೆ ಕ್ರಿಕೆಟಲ್ಲಿ ಏನಿರ್ಬೋದು ಅಂತಂದರೆ, ಒಂದು ತಂಡದಲ್ಲಿ 11 ಜನ ಆಟಗಾರರು. ಇದರಲ್ಲಿ ಹೊಸದಾಗಿ ಒಂದು ರೂಲ್ ಬಂದಿದೆ, ನಾಳೆ ಕ್ವಶನ್ ಆಗ್ಬೋದು ನಿಮಗೆ. ಇಂಪ್ಯಾಕ್ಟ್ ಪ್ಲೇಯರ್ ರೂಲ್
ಯಾವ ಆಟಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಸಂಬಂಧಿಸಿರೋದು ಕ್ರಿಕೆಟ್ ಆಟಕ್ಕೆ. ಅದು ಜಸ್ಟ್ ಸದ್ಯ IPL ಪಂದ್ಯಾವಳಿಯಲ್ಲಿ ಮಾತ್ರ ಇದೆ. IPL ಪುರುಷರು ಆಡುವುದು, WPL ಮಹಿಳೆಯರು ಆಡಬಹುದು. ನಾಳೆ ಕ್ವಶನ್ ಆಗ್ಬೋದು ICC ಟ್ರೋಫಿ ಬಗ್ಗೆ. ICC ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ. ಇದರ ಹೆಡ್ ಕ್ವಾರ್ಟರ್ ಇರುವುದು ICC ದುಬೈ. ಇದರ ಮುಖ್ಯಸ್ಥ ಪ್ರಸ್ತುತ ನಮ್ಮ ಅಮಿತ್ ಶಾ ಅವರ ಮಗ ಜೈ ಶಾ. ಪ್ರಸ್ತುತ ICC ಮುಖ್ಯಸ್ಥ ಜೈ ಶಾ. ICC ಟ್ರೋಫಿಗಳು ಇತ್ತೀಚೆಗೆ ಯಾರು ಗೆದ್ರು? ನಮ್ಮ ಭಾರತ ತಂಡ ಎಷ್ಟು ಗೆದ್ದಿದೆ? ಭಾರತ ICC T20 ಗೆದ್ದಿದೆ, ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದಿದೆ, ಭಾರತ ICC ODI ಗೆದ್ದಿದೆ. ಮೊದಲ ಬಾರಿಗೆ ICC ODI ಭಾರತ ಗೆದ್ದಿದ್ದು 1983ರಲ್ಲಿ. ಈ ಸಂದರ್ಭದ ಕ್ಯಾಪ್ಟನ್ ಯಾರಂತ ಕೇಳ್ಬೋದು? ಕಪಿಲ್ ದೇವ್. ಆದರೆ ಒಂದು ಸಣ್ಣ ಟ್ವಿಸ್ಟ್, ಪ್ರತಿ ಸಾರಿ ODI ಕಪ್ಗಳು ಆಗುವಾಗ ಆ ODI 50 ಓವರ್ದಾಗಿರುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ODI ಎಷ್ಟು ಓವರ್ನ ಮ್ಯಾಚ್ ಅಂತ ಕೇಳಿದ್ರೆ 50 ಓವರ್. ಬಟ್ ಮೊದಲ ಬಾರಿಗೆ ನಾವು 1983ರಲ್ಲಿ ಏನು ODI ವಿಶ್ವಕಪ್ಪನ್ನು ಗೆದ್ದಿದ್ವಿ, ಅದು 60 ಓವರ್ನ ವಿಶ್ವಕಪ್ ಆಗಿತ್ತು. ಅದು 60 ಓವರ್ನ ಒಂದು ವಿಶ್ವಕಪ್ ಆಗಿತ್ತು. ಈ ರೀತಿಯಲ್ಲಿ ಟ್ವಿಸ್ಟ್ ಕ್ವಶನ್ ಅನ್ನು ಕೇಳಿದ ಅದಕ್ಕೆ ನಾವು ರೆಡಿ ಆಗಿರಬೇಕಾಗಿರುತ್ತೆ. ಆದಷ್ಟು ಹೆಚ್ಚು ಟ್ರೋಫಿಗಳು. ಇನ್ನು ಗ್ರೌಂಡ್ಗಳ ಬಗ್ಗೆ ಮಾಹಿತಿಯನ್ನು ಕೇಳ್ತಾರೆ. ನಮಗೆ ಗೊತ್ತಿರುವಂಥ ಕೆಲವೊಂದು ಗ್ರೌಂಡ್ಗಳ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಚಿನ್ನಸ್ವಾಮಿ ಕ್ರೀಡಾಂಗಣ, ಇದನ್ನು ಕೇಳುವುದು ಯಾಕಂತ ಹೇಳ್ತಿದ್ದೇನೆ ಅಂದರೆ ಇತ್ತೀಚೆಗೆ ಬಹಳ ದೊಡ್ಡ ಘಟನೆ ನಡೆದಿರುವ ಕಾರಣಕ್ಕಾಗಿ 2025ರಲ್ಲಿ ಚಿನ್ನಸ್ವಾಮಿ ಮೈದಾನ ಎಲ್ಲಿದೆ ಅಂತ ನಿಮಗೆ ಕ್ವಶನ್ ಆಗೋದಾದರೆ ನಾಳೆ ನೀವು ಬೆಂಗಳೂರು ಅಂತ ಹಾಕಬೇಕಾಗತ್ತೆ. ಎಕಾನಾ ಕ್ರಿಕೆಟ್ ಸ್ಟೇಡಿಯಂ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಲಖನೌ. ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂ ಅಥವಾ ಅದಕ್ಕೆ ಮೊಟೇರೋ ಕ್ರಿಕೆಟ್ ಸ್ಟೇಡಿಯಂ ಅಂತೀವಿ, ಅಹಮದಾಬಾದ್. MCA MA ಚಿದಂಬರಂ ಏನಂತೀವಿ, ಚೆನ್ನೈ. ನೆಕ್ಸ್ಟ್ ಅರುಣ್ ಜೇಟ್ಲಿ ಕ್ರಿಕೆಟ್ ಸ್ಟೇಡಿಯಂ, ಇದು ಕಂಡುಬರುವುದು ದೆಹಲಿ. ಒಂದು ಕಡೆ ಕಂಡುಬರುವುದು ಮುಂಬೈ. DY ಪಾಟೀಲ್ ಮುಂಬೈ. ಈ ರೀತಿಯಲ್ಲಿ ಪ್ರಮುಖವಾಗಿರುವಂಥ ಕ್ರಿಕೆಟ್ ಸ್ಟೇಡಿಯಂಗಳ ಮಾಹಿತಿಯನ್ನು ಕೊಡ್ತಾರೆ. ಇದರಲ್ಲಿ ಇನ್ನೊಂದು, ಇದಕ್ಕಿಂತ ಮುಂಚೆ ಅಹಮದಾಬಾದ್ ಮೊಟೇರೋ ಕ್ರಿಕೆಟ್ ಸ್ಟೇಡಿಯಂಗಿಂತ ಮುಂಚೆ ಅತಿ ದೊಡ್ಡ ಸ್ಟೇಡಿಯಂ ಅಂತಂದರೆ ಈಡನ್ ಗಾರ್ಡನ್ ಕ್ರಿಕೆಟ್ ಸ್ಟೇಡಿಯಂ, ಅದು ಕಂಡುಬರೋದು ಕೋಲ್ಕತ್ತಾದಲ್ಲಿ. ಸೊ ಈ ರೀತಿಯಲ್ಲಿ ನಾವು ಸ್ಪೋರ್ಟ್ಸ್ನ ಮಾಹಿತಿಗಳನ್ನು ಪಡ್ಕೊಂಡು ಎಕ್ಸಾಮ್ಸ್ಗೆ ಹೋದರೆ ಸ್ಪೋರ್ಟ್ಸಲ್ಲಿ ಬರುವಂಥ 1 or 2 ಫಿಕ್ಸ್ ಕ್ವಶನ್, ಇದಂತೂ ನೆನಪಿರಲಿ ನಿಮಗೆ, ಸ್ಪೋರ್ಟ್ಸ್ ಮೇಲೆ 1 ಅಥವಾ 2 ಮಾಹಿತಿಯನ್ನು 100%, 1 ಅಥವಾ 2 ಕ್ವಶನ್ಗಳನ್ನು 100% ಕೇಳ್ತಾರೆ. ಇಷ್ಟೆಲ್ಲ ನೀವೇನಾದರೂ ಮಾಹಿತಿಯನ್ನು ಪಡ್ಕೊಂಡು ಹೋದಾದರೆ ನೀವು ನಿಮ್ಮ ಹತ್ತಿರ ಪರ್ಮನೆಂಟ್ ಆಗಿ ಫಿಕ್ಸ್ ಆಗಿ 2 ಮಾರ್ಕ್ಸ್ಗಳನ್ನು ಇಟ್ಕೊಂಡು ಹೋಗ್ಬೋದಾಗಿದೆ ಎಕ್ಸಾಮ್ ಸೆಂಟ್ರಲ್ಲಿ. ಹೌದು, ನೀವೇನಾದರೂ ಈ ಮಾಹಿತಿಯನ್ನು ಸರಿಯಾಗಿ ಕಲೆ ಹಾಕಿ ಈ ಮಾಹಿತಿಯನ್ನು ಸರಿಯಾಗಿ ನೆನಪಿಟ್ಕೊಂಡು ಹೋದರೆ 100% 1 ಅಥವಾ 2 ಕ್ವಶನ್ ಪಡ್ಕೊತೀರಿ. ಆ 2 ಕ್ವಶನ್ಗಳಿಗೆ 4 ಮಾರ್ಕ್ಸನ್ನು ಪಡ್ಕೊತೀರಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ಮತ್ತೆ ಬರ್ತೀನಿ ಬೇರೆ ಸಬ್ಜೆಕ್ಟ್, ಬೇರೆ ಹೈಲೈಟೆಡ್ ಟಾಪಿಕ್ ಅನ್ನ ತಗೊಂಡು. ಅಲ್ಲಿವರೆಗೆ ಎಲ್ಲ ಇನ್ಫಾರ್ಮೇಶನ್ ತಗೊಂಡು ನಿಮ್ಮ ಎಕ್ಸಾಮ್ಗೆ ತಯಾರಿ ನಡೆಸಿ. ಅಲ್ಲಿವರೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಟೇಕ್ ಕೇರ್.